ನಮಸ್ಕಾರ ಬಾಸು, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. BCCI ಕಡೆಯಿಂದ ರಾತ್ರಿ ಬಂದಂಥ ಅಫಿಷಿಯಲ್ ಅಪ್ಡೇಟು. ನಮ್ಮ ಕೊಡ್ರೆ ರಾತ್ರಿನೇ ಬೆಳಗ್ಗೆ ಆಗುತ್ತೆ ಅಂತ ಕ್ಯಾನ್ಸ್, ಅದಕ್ಕೆ ರಾತ್ರಿನೇ ಅನೌನ್ಸ್ ಮಾಡ್ತಾರೆ. ಏನೇ ಅನೌನ್ಸ್ ಮಾಡಲಿ ರಾತ್ರಿನೇ, ಸ್ಕ್ವಾಡ್ ಅನೌನ್ಸ್ ಮಾಡ್ರೆ ರಾತ್ರಿನೇ ಮಾಡೋದು. ಸೊ ಓಕೆ, ಫೈನಲಿ ಇವಾಗ ಪ್ರಾವಿಷನಲ್ ಸ್ಕ್ವಾಡು, ಪ್ರಿಲಿಮಿನರಿ ಸ್ಕ್ವಾಡು ಅವು ಇವೆಲ್ಲ ಹೋಯ್ತು. ದ ಫೈನಲ್ ಸ್ಕ್ವಾಡ್ ಇಸ್ ಹಿಯರ್, ದ ಫೈನಲ್ 15 ಮೆಂಬರ್ ಸ್ಕ್ವಾಡ್ ಇಸ್ ಹಿಯರ್. ಡಿಸ್ಪ್ಲೇ ಮಾಡಿ ನೋಡ್ತಾ ಇರ್ಬೋದು ಮಗ, 15 ಮೆಂಬರ್ ಸ್ಕ್ವಾಡ್ ಯಾವ ಥರ ಇದೆ ಅಂತ. ತಂಡದಲ್ಲಿ 2 ಚೇಂಜ್ನ BCCI ಮಾಡಿದ್ದಾರೆ. ಅದೇ ಯಶಸ್ವಿ ಜಾಯ್ಸ್ವಾಲ್ ಇಲ್ಲ, ಜಸ್ಪ್ರೀತ್ ಬುಮ್ರಾ ಇಲ್ಲ. ಜಾಯ್ಸ್ವಾಲ್ ಬಗ್ಗೆ ಬರ್ತೀನಿ. ಫಸ್ಟು ಜಸ್ಪ್ರೀತ್ ಬುಮ್ರಾ ಬಗ್ಗೆ ತಗೊಂಡು ನೋಡ್ತು ಅಂತಂದರೆ, ಜಡೇಜಾ ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ರು ಲಾಸ್ಟ್ ಮ್ಯಾಚ್ ಆಗ್ತಾ ಇದ್ದಂಗೆ ನಾಟ್ ದಟ್ ಗ್ರೇಟ್ ಅಂತ. ಚೆನ್ನಾಗಿ ಕಾಣಿಸ್ಕೊತಿಲ್ಲ ಬುಮ್ರಾ ಅವರು, ಇನ್ನೂ ಒಂದು ಪೈನಲ್ಲೇ ಇದ್ದಾರೆ, ಇನ್ನೂ ರಿಕವರ್ ಆಗ್ತಾ ಇದ್ದಾರೆ, ಆ ಪ್ರೊಸೆಸ್ಸು ಇನ್ನೂ ಹಂಗೆ ಇದೆ ಅಂತ ಹೇಳಿದ್ರು. ಇದೊಂದು ಬಿಗ್ ಬ್ಲೋ ಅಂತ ಹೇಳಬೇಕು ನಮ್ಮ ಇಂಡಿಯಾಗೆ. ಯಾಕಂದರೆ ಜಸ್ಪ್ರೀತ್ ಬುಮ್ರಾ T20 ವರ್ಲ್ಡ್ ಕಪ್ನ ಗೆಲ್ಲೋದಕ್ಕೆ ಎಷ್ಟು ಕ್ರೂಷಿಯಲ್ ಪಾತ್ರನ ಫೈನಲ್ಸಲ್ಲಿ ಮಾತ್ರ ಅಂತಲ್ಲ, ಥ್ರೂಔಟ್ ಟೂರ್ನಮೆಂಟ್ ವಹಿಸಿದ್ರು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇನ್ಫ್ಯಾಕ್ಟ್ ಅವರು ನಿಲ್ಲಿಲ್ಲ ಅಂತ ಅಂದಿದ್ರೆ ನಾವು ವರ್ಲ್ಡ್ ಕಪ್ನ ಗೆಲ್ತಾ ಇರಲಿಲ್ವೇನೋ. ಸೊ ಆ ಥರ ಒಂದು ಕ್ರೂಷಿಯಲ್ ರೋಲ್ನ ನಿಭಾಯಿಸಿದ್ರು. ಇಲ್ಲಿ ನಮ್ಮ ಬೌಲಿಂಗ್ ಅಟ್ಯಾಕ್ ಇವಾಗ ವೀಕ್ ಆಯ್ತಾ ಅಂತ ಕೇಳಿದ್ರೆ, ಹೌದು, ನಮ್ಮ ಒಂದು ಕೋರ್ ಬೌಲಿಂಗ್ ಅಟ್ಯಾಕ್ ಏನಿತ್ತು, ಸೊ ಆ ಕೋರ್ ಬೌಲಿಂಗ್ ಅಟ್ಯಾಕ್ ಜೊತೆಗೆ ಹೋಗ್ತಾ ಇಲ್ಲ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಡಿದ್ರಿಂದಲೇ ಇವರಿಗೆ ಇಂಜುರಿ ಆಯ್ತಾ? ಬಾರ್ಡರ್ ಗವಾಸ್ಕರ್ ಟ್ರೋಫಿ ಬೇಕಾಗಿತ್ತಾ? ಬಾರ್ಡರ್ ಗವಾಸ್ಕರ್ ಟ್ರೋಫಿ ಎಲ್ಲ ಏನು ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಜಸ್ಪ್ರೀತ್ ಬುಮ್ರಾ ಅವ್ರನ್ನ ಆಡಿಸ್ಬೇಕಾಗಿತ್ತಾ ಒಂದು ಟೂರ್ನಮೆಂಟಲ್ಲಿ, ಸೀರೀಸಲ್ಲಿ? ಈ ಟೂರ್ನಮೆಂಟಿಗೆ ಫ್ರೆಶ್ ಆಗಿ ಇಟ್ಟಿದ್ರೆ ಆಗ್ತಿಲ್ವ ಬುಮ್ರಾ ಅವ್ರನ್ನ ಅನ್ನೋದೆಲ್ಲ ಇವಾಗ ತಲೆಗೆ ಖಂಡಿತ ಬಂದೇ ಬರುತ್ತೆ. ಸೊ ಅವ್ರು ಫಿಟ್ ಇಲ್ದಿರೋ ಕಾರಣದಿಂದ NCA ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಬುಮ್ರಾ ನಮಗೆ ಅವ್ರ ಆರೋಗ್ಯ ಮುಖ್ಯ ಗುರು. ನಮಗೆ ಚಾಂಪಿಯನ್ಸ್ ಟ್ರೋಫಿಗಿಂತ ಬುಮ್ರಾ ಅವ್ರ ಆರೋಗ್ಯ ಮುಖ್ಯ. ಅಂದರೆ ಚಾಂಪಿಯನ್ಸ್ ಟ್ರೋಫಿ ಮುಖ್ಯನೇ, ಬಟ್ ರಿಸ್ಕ್ ತೊಗೊಂಡು ಆಡ್ಸೋಕ್ಕಾಗೋದಿಲ್ಲ. ಸ್ವಲ್ಪ ಫಿಟ್ ಇರ್ಬೋದು, ಬಟ್ ಆ ರಿಸ್ಕ್ ತೊಗೊಂಡು ಆಡ್ಸೋದಕ್ಕಾಗೋದಿಲ್ಲ. ಆ್ಯಂಡ್ ಅವ್ರು ಕಂಫರ್ಟಬಲಾಗಿ ಬೌಲಿಂಗ್ ಕೂಡ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ರಿಸ್ಕ್ ಫ್ಯಾಕ್ಟರ್ ಅಂತೂ ಇದ್ದಿದ್ದೇನೆ. ಸೊ ಅದಕ್ಕೋಸ್ಕರ ಅವ್ರನ್ನ ರೂಲ್ಡ್ ಔಟ್ ಮಾಡಿಬಿಟ್ಟು ಈ ಕಡೆಯಿಂದ ಹರ್ಷಿತ್ ರಾಣಾ ಅವ್ರನ್ನ ಏರಿಸಿದ್ದಾರೆ ಮಗ. ಹರ್ಷಿತ್ ರಾಣಾ ಅವ್ರನ್ನ ಏನಕ್ಕೆ ಅವ್ರ ಕೈಲಿ ಸ್ಪೆಲ್ ಹಾಕ್ತಿದ್ರು ಅಂತಂದ್ರೆ, ಇದಕ್ಕೆ ನಮ್ಗೊಂದು ಹಿಂಟ್ ಸಿಕ್ಕಿತ್ತು, ಏನಾದ್ರು ಹರ್ಷಿತ್ ರಾಣಾ ಅವ್ರನ್ನ ನೋಡ್ತಾ ಇದಾರ ಬುಮ್ರಾ ಅವರ ಜಾಗದಲ್ಲಿ ಅಂತ. ಅದೇನೇನೆ ಅಫಿಷಿಯಲಿ ಆಗಿರೋದು. ಅಯ್ಯೋ ಪಾಪ ಅಂತ ಅನ್ಸುತ್ತೆ ಗುರು ಜಸ್ಪ್ರೀತ್ ಬುಮ್ರಾನ. ಈ ಥರ ದೊಡ್ಡ ಟೂರ್ನಮೆಂಟ್ಗಳೆಲ್ಲ ಮಿಸ್ ಆಗೋಗ್ಬಿಟ್ರು ಅಂತಂದ್ರೆ ಇದಕ್ಕಿಂತ ಅವ್ರಿಗೆ ಫ್ರಸ್ಟ್ರೇಟಿಂಗ್ ಇನ್ನೂ ಒಂದಿರೋದಿಲ್ಲ. ಅವ್ರಿಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ರೂಲ್ಡ್ ಔಟ್ ಆಗಿದ್ರು ಕೂಡ ಬೇಜಾರಾಗ್ತಿರಲಿಲ್ಲ. ಚಾಂಪಿಯನ್ಸ್ ಟ್ರೋಫಿಗೆ ರೂಲ್ಡ್ ಔಟ್ ಆಗೋಗ್ಬಿಟ್ರಲ್ಲ, ಅದು ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಂತೂ ಖಂಡಿತ, ಒಂದು ರಿಗ್ರೆಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಆಡೋಕ್ಕಾಗಲಿಲ್ವಲ್ಲ ಗುರು ಚಾಂಪಿಯನ್ಸ್ ಟ್ರೋಫಿನ ಅಂತ, ಗೆಲ್ಸೋಕ್ಕಾಗಲಿಲ್ವಲ್ಲ ಗುರು, ಗೆಲ್ಸೋಕ್ಕಾಗಿಲ್ಲ ಅಂತಲ್ಲ, ಆ ಸ್ಕ್ವಾಡಲ್ಲಿ ಇರಲಿಲ್ವಲ್ಲ ಅಂತ. ಸೊ ಓಕೆ, ಇನ್ನೂ ಒಂದು ಚೇಂಜ್ ಯಾವುದಾಗಿರೋದಂತಾರೆ, ಯಶಸ್ವಿ ಜಾಯ್ಸ್ವಾಲ್ನ ಕಿದಾಕ್ಬಿಟ್ಟು ವರುಣ್ ಚಕ್ರವರ್ತಿನ ಹಾಕೊಂಡಿದ್ರೆ ನಮ್ಗೆ ಅಡಿಷ್ನಲ್ ಬೌಲರ್ ಬೇಕು ಗುರು. ನಮಗೆ ಇವ್ರನ್ನ ಸುಮ್ಮನೆ ಜಸ್ಟ್ ಬ್ಯಾಕಪ್ ಆಗಿ ಇಟ್ಕೊಳ್ಳೋದಕ್ಕಿಂತ, ಅಲ್ಲಿ ಕೂರಿಸ್ಕೊಳ್ಳೋದಕ್ಕಿಂತ ನಮಗೆ ಸ್ಪಿನ್ನರ್ ಇತ್ತು ಅಂದರೆ ಒಳ್ಳೆ ಕ್ವಾಲಿಟಿನ ತೊಗೊಂಡ್ಬರ್ತಾರೆ ಬೌಲಿಂಗ್ ಅಟ್ಯಾಕಲ್ಲಿ. ಮಿಸ್ಟ್ರಿ ಇರೋವಂಥ ಬೌಲರು, ರೈಟ್ ಆರ್ಮ್ ಸ್ಪಿನ್ನರು. ಸೊ ಇವರ ಅಗತ್ಯತೆ ಇತ್ತ ಅಂತ ಕೇಳಿದ್ರೆ ಹೌದು, ಖಂಡಿತ ಇವರ ಅಗತ್ಯತೆ ಇತ್ತು. ಯಾಕಂದರೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಇದ್ರು ನಮ್ಮಲ್ಲಿ. ಸೊ ರೈಟ್ ಆರ್ಮ್ ಸ್ಪಿನ್ನರ್ನ ಅಗತ್ಯತೆ ಖಂಡಿತ ಇತ್ತು. ಅದು ಇಂಥ ಮಿಸ್ಟ್ರಿ ಇರುವಂಥ ಬೌಲರ್ನ ಅಗತ್ಯತೆ ಹೆವಿಯಾಗೇ ಇತ್ತು. ಸೊ ಸ್ಟೇಡಿಯಂಗೆ ನೋಡ್ಬಿಟ್ಟೇ ಸೂಟೇಬಲ್ ಆಗುತ್ತೆ ಅಂತಲೇ ತೊಗೊಂಡಿರೋ ಥರ ಕಾಣಿಸ್ತಿದೆ. ದುಬೈ ಸ್ಟೇಡಿಯಂಗೆ ಅವ್ರು ಸೂಟೇಬಲ್ ಆಗ್ತಾರೆ ಅಂತ. ಆ್ಯಂಡ್ ವರುಣ್ ಚಕ್ರವರ್ತಿಗೆ ಆಪರ್ಚುನಿಟಿನೂ ಕೂಡ ಕೊಡ್ತಾ ಇದ್ದಾರೆ ODI ಸೀರೀಸಲ್ಲಿ. ಸೊ ಆದ್ದರಿಂದ ಇವ್ರನ್ನ ಪ್ಲೇಯಿಂಗ್ ಲೆವೆಲಲ್ಲೂ ಕೂಡ ನೋಡಿದ್ರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಕುಲ್ದೀಪ್ ಯಾದವ್ ಅವರು ಇದ್ದಾರೆ, ಬಟ್ ಕುಲ್ದೀಪ್ ಯಾದವ್ನ ಮೀರಿಸುವಂಥ ಪರ್ಫಾರ್ಮೆನ್ಸ್ನ ರೀಸೆಂಟಾಗಿ ಅವರು ಕೊಟ್ಟಿರೋದ್ರಿಂದ ಕುಲ್ದೀಪ್ ಯಾದವ್ ಅವರ ಒಂದು ಸ್ಥಾನ ಏನಿದೆ ಶೋರ್ ಶಾಟ್ ಅಂತ ಖಂಡಿತ ಲೆವೆನಲ್ಲಿ ಹೇಳೋದಕ್ಕಂತೂ ಪಕ್ಕ ಆಗೋದೇ ಇಲ್ಲ. ಯಾಕಂದರೆ ಇವ್ರ ಮಿಸ್ಟ್ರಿನ ಬ್ಯಾಟರ್ಸ್ಗಳು ರೀಡೇ ಮಾಡ್ತಾ ಇಲ್ಲ. ಕುಲ್ದೀಪ್ ಯಾದವ್ ರೀಡ್ ಮಾಡಿದಷ್ಟು ಇವರ ಮಿಸ್ಟ್ನ ರೀಡ್ ಮಾಡ್ತಾ ಇಲ್ಲ. ಸೊ ಅದರಿಂದ ಇವರು ಒಂಥರ ಸ್ಟ್ಯಾಂಡರ್ಡ್ ಬೌಲರ್ ಆಗಿ ರೀಸೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ನನಗೇನೋ ಇದರಲ್ಲಿ ಬೇಜಾರಾಗ್ತಿದೆ ಅಂತೇನಿಲ್ಲ. ಒಳ್ಳೆ ಬೌಲರು, ಒಳ್ಳೆ ಕ್ವಾಲಿಟಿ ಇರುವಂಥ ಬೌಲರು. ಅದೇ ಫೀಲ್ಡಿಂಗ್ ಸ್ವಲ್ಪ ಅಲ್ಲಿ ಇಲ್ಲಿ ಆಗ್ಬೋದು ಅಷ್ಟೇ. ಒಟ್ಟಲ್ಲಿ ಬೌಲಿಂಗ್ ವೈಸ್ ಬಂತು ಅಂತಂದರೆ ಚಿನ್ನ ಅಂತ ಬೌಲರು. ಆ್ಯಂಡ್ ಗೊತ್ತಿರೋದೇನೆ, ಯಶಸ್ವಿ ಜಾಯ್ಸ್ವಾಲ್ ಪಾಪ ಈಚೆಗಡೆ ಇಟ್ಟಿದ್ದಾರೆ. ಯಶಸ್ವಿ ಜಾಯ್ಸ್ವಾಲ್ ಪಾಪ ಫಸ್ಟ್ ಮ್ಯಾಚ್ ಮಾತ್ರ ಆಡ್ಸಿದ್ರು. ಫಸ್ಟ್ ಮ್ಯಾಚ್ ಏನು ಕ್ಲಿಕ್ ಆಗಲ್ಲ. ಅದೇ ಫಸ್ಟ್ ಮ್ಯಾಚ್ ಏನಾದ್ರು ಯಶಸ್ವಿ ಜಾಯ್ಸ್ವಾಲ್ ಬ್ಯಾಟಿಂದ ಸೆಂಚುರಿ ಬಂದಿತ್ತು ಅಂತ ಇಟ್ಕೊಳ್ಳಿ, ಅವಾಗ ತಲೆಕೆಟ್ಟೋಗ್ಬಿಟ್ರೆ ಇವರಿಗೆ ವರುಣ್ ಚಕ್ರವರ್ತಿನ ಎಲ್ಲಿಂದ ತಗೊಬರೋಣ, ಅಥವಾ ಬೇರೆ ಯಾರನ್ನಾದ್ರೂ ಈಚೆಗಡೆ ಕುಲ್ದೀಪ್ ಯಾದವ್ನೋ ಅಥವಾ ಬೇರೆ ಯಾರು ಈಚೆ ಕಳಿಸ್ಬೇಕಾದಂಥ ಒಂದು ಸೀನು ಬಂದ್ಬಿಟ್ಟಿರೋದು ಇವರಿಗೆ. ಅಕ್ಷರ್ ಪಟೇಲ್ ಅಂತೂ ಕಳಿಸಲ್ಲ ಬಿಡಿ, ಇವಾಗ ಆಡ್ತಿರೋವಂಥ ಒಂದು ಫ್ಲೋರ ನೋಡ್ತು ಅಂತಂದರೆ. ಅದೇ ಕುಲ್ದೀಪ್ ಯಾದವ್ನ ಕಳಿಸ್ಬೇಕಾಗಿತ್ತು ಅಷ್ಟೇ ಇವರು ಕಳಿಸಿದ್ರೆ. ಸೊ 2 ಚೇಂಜ್ ಆಗಿರೋದು ಏನಕ್ಕೆ ಅಂತ ರೀಸನು ಕೂಡ ನಿಮಗೆ ಗೊತ್ತಿರುತ್ತೆ. ಯಶಸ್ವಿ ಜಾಯ್ಸ್ವಾಲ್ ಏನಕ್ಕೆ ಅಂತ. ಯಶಸ್ವಿ ಜಾಯ್ಸ್ವಾಲ್ ನಮಗೆ ಎಕ್ಸ್ಟ್ರಾ ಆಪ್ಷನಲ್ ಬ್ಯಾಟರು, ಬ್ಯಾಕಪ್ ಬ್ಯಾಟರ್ನ ಅಗತ್ಯತೆ ಏನು ಬೇಕಾಗಿಲ್ಲ. ರಿಷಬ್ ಪಂತ್ ಹೆಂಗಿದ್ರು ಕೂಡ ಇದ್ದಾರೆ, ನಮಗೆ ಅಡಿಷ್ನಲ್ ಬ್ಯಾಟರ್ ಏನು ಬೇಕಾಗಿಲ್ಲ. ರಿಷಬ್ ಪಂತ್ನಲ್ಲಿ ಕೂರಿಸ್ತಾ ಇದ್ದೀವಿ. ಆ್ಯಂಡ್ KL ರಾಹುಲ್ಗೆ ಆಪರ್ಚುನಿಟಿನೇ ಸಿಗ್ತಾ ಇಲ್ಲ ಕರೆಕ್ಟಾಗಿ. ಅವು ಅಂದರೆ ಲೆವೆಲಲ್ಲಿ ಸಿಗ್ತಾ ಇದೆ, ಬಟ್ ಅವ್ರಿಗೆ ಬ್ಯಾಟಿಂಗೇ ಸಿಗ್ತಾ ಇಲ್ಲ. ಹಂಗೆ ನೋಡೋಕೆ ಇದು ಅಂತಂದರೆ ನಾನ್ ಟ್ರಾವೆಲಿಂಗ್ ರಿಸರ್ವ್ಸ್ ಅಲ್ಲಿ ಇದ್ದಾರೆ. ಇಟ್ಸ್ ಯಶಸ್ವಿ ಜಾಯ್ಸ್ವಾಲ್ ಅಂದರೆ ಮೇನ್ ಸ್ಕ್ವಾಡಿಂದ ನಾನ್ ಟ್ರಾವೆಲಿಂಗ್ ರಿಸರ್ವ್ಸ್, ಏನು ಟ್ರಾವೆಲ್ ಏನು ಮಾಡೋದಿಲ್ಲ ಅವರು, ಬೇಕು ಅಂತ ಕರ್ಸ್ಕೊತಾರೆ. ಆ್ಯಂಡ್ ಮೊಹಮ್ಮದ್ ಸಿರಾಜ್ ಅವರಿದ್ದಾರೆ, ಆ್ಯಂಡ್ ಶಿವಮ್ ದೂಬೆ ಅವರಿದ್ದಾರೆ. ಸಿರಾಜ್ ಅಣ್ಣ ಎಲ್ಲಿ ಅಂತ ಕೇಳ್ತಿಲ್ಲ ನೋಡಿ, ರಿಸರ್ವ್ಸಲ್ಲಿದ್ದಾರೆ. ಆ್ಯಂಡ್ ಶಿವಮ್ ದೂಬೆ ಇಲ್ಲಿ ಒಬ್ಬರು ಆಲ್ರೌಂಡರು, ಒಬ್ಬರು ಬ್ಯಾಟರು ಆ್ಯಂಡ್ ಒಬ್ಬರು ಬೌಲರ್ನ ಹಾಕೊಂಡಿದ್ದಾರೆ. ನಿಮಗೆ ಅನ್ನಿಸ್ತು ಈ 15 ಮೆಂಬರ್ಸ್ ಸ್ಕ್ವಾಡು? ನನಗೆ ಚೇಂಜಸ್ಸು ಕನ್ವಿನ್ಸಿಂಗ್ ಅನ್ನಿಸ್ತು. ಯಾಕಂದರೆ ಹರ್ಷಿತ್ ರಾಣಾ ಅವರು ರೀಸೆಂಟಾಗಿ ಕೊಟ್ಟಂಥ ಪರ್ಫಾರ್ಮೆನ್ಸ್ ಏನಿದೆ
ಚೆನ್ನಾಗೇನೆ ಇತ್ತು. ಆ್ಯಂಡ್ ವರುಣ್ ಚಕ್ರವರ್ತಿ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ, ಒಳ್ಳೆ ಕ್ವಾಲಿಟಿ ಬೌಲರು. ಸೊ ನಿಮಗೆ ಏನು ಅನಿಸ್ತು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಇವಾಗ ಕಾಮೆಂಟ್ ಸೆಕ್ಷನ್ ನನಗೆ ಗೊತ್ತು ಏನಂತೀರ ಅಂತ. ಸಿರಾಜ್ ಬೇಕಿತ್ತು ಗುರು, ಏನು ಹರ್ಷಿತ್ ರಾಣಾಗಿಂತ ಸಿರಾಜು ಡಮ್ಮಿನ ಅಜ್ಜಿ ಸಿರಾಜ್ನ ಕರ್ಕೊಂಬರ್ಬೇಕು ತಾನೇ ಅಂತ ಅದೇನೋ ಗುರು ರೋಹಿತ್ ಶರ್ಮಾ ಅವ್ರು ಹೇಳ್ಬಿಟ್ಟಿದ್ದಾರೆ ಸಿರಾಜು ಮಿಡ್ಲ್ ಓವರ್ಸಲ್ಲಿ ಎಫೆಕ್ಟಿವ್ ಆಗಿರೋದಿಲ್ಲ ಅಂತ. ಇನಿಷಿಯಲಿ ಎಫೆಕ್ಟಿವ್ ಆಗಿರ್ತಾರೆ ಅಷ್ಟೇ, ಮಿಡ್ಲ್ ಓವರ್ಸಲ್ಲಿ ಎಫೆಕ್ಟಿವ್ ಆಗಿರೋದಿಲ್ಲ ಅಂತ. ಅದಕ್ಕೋಸ್ಕರ ಇವ್ರನ್ನ ತಗೊಂಬಂದಿದ್ದಾರೆ ಅಷ್ಟೇ. ಸೊ ನೀವು ಕಾಮೆಂಟಲ್ಲಿ ಹಾಕಿ ಏನು ಅನಿಸ್ತಿದೆ ನಿಮಗೆ ಅಂತ. ಸಿಗೋಣ, ಬಾ.